if the product of 3 consecutive positive integers is equal to their sum, then what would be the sum of their squares? 3 ಪಾಸಿಟಿವ್ ಇಂಟೀಜರ್ಸ್ ಇದೆ, ಅವುಗಳ ಪ್ರಾಡಕ್ಟು ಅವುಗಳ ಸಮ್ಗೆ ಈಕ್ವಲ್ ಆಗಿದ್ದರೆ ಅವುಗಳ ಸ್ಕ್ವೇರ್ಗಳ ಸಮ್ ಎಷ್ಟಾಗಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಪ್ರಾಡಕ್ಟು ಮತ್ತು ಸಮ್ ಎರಡನ್ನೂ ಕನ್ಸಿಡರ್ ಮಾಡಿದ್ದಾರೆ, ಜೊತೆಗೆ 3 ಪಾಸಿಟಿವ್ ಇಂಟೀಜರ್ಸ್ನ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ನ ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ ನಾವಿಲ್ಲಿ ಏನು ಮಾಡೋಣ ಅಂತಂದರೆ 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಯಾವುದಾಗಿರಲಿ ಅಂತಂದರೆ ಒಂದು n-1, n+1. ಅಫ್ಕೋರ್ಸ್ n+1, n+2 ಅಂತ ತೊಗೊಳ್ಬೋದಾಗಿತ್ತು, ಆದರೆ ಆ ರೀತಿ ತೊಗೊಂಡ್ರೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ, ಈಕ್ವೇಷನ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಈ ರೀತಿ 3 ಟರ್ಮ್ಸ್ಗಳು ಕೊಟ್ಟು ಅವುಗಳ ಪ್ರಾಡಕ್ಟು ಮತ್ತು ಸಮ್ ಅಂತ ಹೇಳಿದಾಗ ಎಲ್ಲಿ ಅಂತಂದರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಲಿ ಈ ರೀತಿ ಕೊಟ್ಟಾಗ ನಾವು ಯೂಶ್ವಲಿ ಈ ರೀತಿ ತೊಗೊತಿದ್ವಿ, a-d a+d ಅಂತ ತೊಗೊಳ್ತಿದ್ವಿಲ್ಲ. ಸೇಮ್ ಅದೇ ರೀತಿ ನಾನೇನು ಮಾಡಿದ್ದೀನಿ ಇಲ್ಲಿ ಅಂತಂದರೆ ಮಿಡಲ್ ಟರ್ಮ್ನ n ಅಂತ ತೊಗೊಂಡ್ರೆ ಅದರ ನೆಕ್ಸ್ಟ್ ಟರ್ಮ್ n+1 ಆಗುತ್ತೆ, ಅದರ ಹಿಂದಿನ ಟರ್ಮು n-1 ಆಗುತ್ತೆ. ಸೊ ಅಫ್ಕೋರ್ಸ್ ದೀಸ್ 3 ಆರ್ ಆಲ್ಸೋ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್. ನಾವು ಯಾವ ರೀತಿ ಒಂದು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ ಪಾಸಿಟಿವ್ ಇಂಟೀಜರ್ಸ್ ಆಗಿರೋ ಥರ ನೆಕ್ಸ್ಟ್ ನಂಬರ್ಸ್ನ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ. ಈಗ ಕಂಡೀಷನ್ಗೆ ಬರೋಣ. ಪ್ರಾಡಕ್ಟ್ ಆಫ್ 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್. ಸೊ ಈ 3 ಇಂಟೀಜರ್ಗಳನ್ನ ತೊಗೊಂಡಿದ್ವಿ, ಇವುಗಳ ಪ್ರಾಡಕ್ಟು ಅಂತಂದರೆ n-1 ಇಂಟು n+1. ದಿಸ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ದಿಯರ್ ಸಮ್. ಸಮ್ ಅಂತಂದರೆ ಅಡಿಷನ್, n+n-1 ಪ್ಲಸ್ n ಪ್ಲಸ್ n+1. ಪ್ರಾಡಕ್ಟ್ ಈಸ್ ಈಕ್ವಲ್ ಟು ದಿಯರ್ ಸಮ್. -n ಪ್ಲಸ್ n ಕ್ಯಾನ್ಸಲ್ ಆಯಿತು. ಇಲ್ಲಿ n-1 ಇಂಟು n+1 ಇವೆರಡರ ಪ್ರಾಡಕ್ಟು ಯಾವುದರ ರೀತಿಯಲ್ಲಿ ಇದೆ ಅಂತಂದರೆ a+b ಇಂಟು a-b ರೀತಿಯಲ್ಲಿದೆ. ಸೊ a+b ಇಂಟು a-b ಅಂತಂದರೆ a² - b², ದಟ್ ಈಸ್ n² - 1. a² - b² ಅಂತಂದರೆ n² - 1. ಇದು ಯಾವ ರೀತಿ, ಇದು ಎಲ್ಲಿಂದ ಬಂತು ಅಂತಂದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಬರ್ತದೆ. ಇಂಟು n, ಲೆಟ್ ಇಟ್ ಬಿ ಆಸ್ ಇಟ್ ಈಸ್, ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು ಇಲ್ಲಿ n ಪ್ಲಸ್ n ಪ್ಲಸ್ n, ಎನ್ಗಳು 3 ಸಾರಿ ಇರೋದ್ರಿಂದ ವಿ ಗೆಟ್ 3n. ಸಿನ್ಸ್ n ಆರ್ ಪಾಸಿಟಿವ್ ಇಂಟೀಜರ್ಸ್, ಸೊ 0 ಅಂತೂ ಅಲ್ಲ. 0 ಅಲ್ಲ ಅಂದಮೇಲೆ ಎರಡು ಕಡೆ n ನಾವೇನು ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ದೇರ್ ಫೋರ್ ವಿ ಗೆಟ್ n² - 1 ಈಕ್ವಲ್ಸ್ ಟು 3, n² ಈಕ್ವಲ್ಸ್ ಟು 3 ಪ್ಲಸ್ 1 ಆ್ಯಂಡ್ n² ಈಕ್ವಲ್ ಟು 4. ದೇರ್ ಫೋರ್ ವಿ ಗೆಟ್ n ಈಕ್ವಲ್ ಟು 2. ಆ್ಯಕ್ಚುಲಿ ವಿ ಗೆಟ್ +r-2. ಆ್ಯಕ್ಚುಲಿ ನಾವಿಲ್ಲಿ +r-2 ಬರುತ್ತೆ. ಒಂದು ವೇಳೆ -2 ಅಂತ ತೊಗೊಂಡ್ಬಿಟ್ರೆ ಇಲ್ಲಿ ನೋಡಿ n ಈಕ್ವಲ್ ಟು -2 ಆಗ್ತದೆ, ನೆಗೆಟಿವ್ ಇಂಟೀಜರ್ ಬಂದುಬಿಡ್ತದೆ. ಹಾಗಾಗಿ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ಲ, ಪಾಸಿಟಿವ್ ಇಂಟೀಜರ್ ಬಗ್ಗೆ ಸ್ವಲ್ಪ ನಾವು ಕೇರ್ಫುಲ್ ಆಗಿರಬೇಕು ಅಂತೇಳಿ. ಹಾಗಾಗಿ ನಾವು ನೆಗೆಟಿವ್ 2ನ ಇಗ್ನೋರ್ ಮಾಡಿ ಪಾಸಿಟಿವ್ 2ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ದೇರ್ ಫೋರ್ n ಈಕ್ವಲ್ ಟು 2. ಇಫ್ n ಈಸ್ ಈಕ್ವಲ್ ಟು 2 ದೆನ್ ದ ಇಂಟೀಜರ್ಸ್ ಆರ್, ಇಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ 2 - 1 ಆಯಿತು, ಇದು 2 + 1 = 3. ಹಾಗಾದರೆ ಆ್ಯಕ್ಚುಯಲ್ ನಂಬರ್ಗಳು ಅಥವಾ ಆ್ಯಕ್ಚುಯಲ್ ಇಂಟೀಜರ್ಸ್ಗಳೇನಿದ್ವಲ್ಲ ಅವು ಯಾವುದು ಅಂತಂದರೆ 1, 2 ಆ್ಯಂಡ್ 3. ಈ ಕಂಡೀಷನ್ ಒಂದು ಸಾರಿ ಸ್ಯಾಟಿಸ್ಫೈ ಮಾಡ್ತದಾ ಅಂತ ನೋಡೋಣ. ಪ್ರಾಡಕ್ಟ್ ಅಂತಂದರೆ ಎಷ್ಟು ಬರುತ್ತೆ, 1 × 2 × 3 ದಟ್ ಈಸ್ 6. ಸಮ್ ಎಷ್ಟು ಬರುತ್ತೆ, 1 + 2 + 3 6. ಸೊ ಪ್ರಾಡಕ್ಟ್ ಆಫ್ ದೋಸ್ 3 ಇಂಟೀಜರ್ಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದೋಸ್ 3 ಇಂಟೀಜರ್ಸ್. ಹಾಗಾದರೆ ಅದೇ 3 ಇಂಟೀಜರ್ಸ್ ಅಂತ ನಮ್ಗೆ ಗೊತ್ತಾಯಿತು. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸಮ್ ಆಫ್ ದಿಯರ್ ಸ್ಕ್ವೇರ್ಸ್, ಅವುಗಳ ಸ್ಕ್ವೇರ್ಗಳ ಸಮ್. 1² ಪ್ಲಸ್ 2² ಪ್ಲಸ್ 3². ನೋಡಿ ಸ್ಕ್ವೇರ್ಸ್ಗಳ ಸಮ್. 1² ಈಸ್ 1, 2² ಈಸ್ 4, 3² ಈಸ್ 9. 9 + 1 10 + 4 it is 14. Therefore second option is correct.